ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂಥದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ ಕನ್ನಿಂಗ್ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂಥದ್ದು. ಆ ಮರವನ್ನು ಕತ್ತರಿಸಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂಥ ಅಪಾಯವನ್ನು ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂಥ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂಥದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ BMTCಯ ಓರ್ವ ಸಿಬ್ಬಂದಿ ಕೂಡ ಇದ್ದರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30ರಷ್ಟೊತ್ತಿಗೆ ಬಿದ್ದಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂಥ ಅಲಿ ಅಕ್ಸರ್ ರಸ್ತೆ ಏನು ಕನ್ನಿಂಗ್ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂಥದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನು ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಇರುತ್ತೆ, ಆದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ಬೋದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂಥ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂಥದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ ಕನ್ನಿಂಗ್ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂಥದ್ದು. ಆ ಮರವನ್ನು ಕತ್ತರಿಸಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂಥ ಅಪಾಯವನ್ನು ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂಥ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂಥದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ BMTCಯ ಓರ್ವ ಸಿಬ್ಬಂದಿ ಕೂಡ ಇದ್ದರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30ರಷ್ಟೊತ್ತಿಗೆ ಬಿದ್ದಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂಥ ಅಲಿ ಅಕ್ಸರ್ ರಸ್ತೆ ಏನು ಕನ್ನಿಂಗ್ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂಥದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನು ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಇರುತ್ತೆ, ಆದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ಬೋದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂಥ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂಥದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ ಕನ್ನಿಂಗ್ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂಥದ್ದು. ಆ ಮರವನ್ನು ಕತ್ತರಿಸಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂಥ ಅಪಾಯವನ್ನು ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂಥ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂಥದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ
ಓರ್ವ ಹೋಮ್ ಗಾರ್ಡ್ ಜೊತೆಗೆ BMTCಯ ಓರ್ವ ಸಿಬ್ಬಂದಿ ಕೂಡ ಇದ್ದರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30 ಬಿದ್ದಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂಥ ಅಲಿ ಅಕ್ಸರ್ ರಸ್ತೆ, ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂಥದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಇರುತ್ತೆ. ಆದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ, ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂಥದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ, ಕನ್ನಿಂಗ್ ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂಥದ್ದು. ಆ ಮರವನ್ನು ಕತ್ತರಿಸಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂಥ ಅಪಾಯವನ್ನು ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂಥ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂಥದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ BMTCಯ ಓರ್ವ ಸಿಬ್ಬಂದಿ ಕೂಡ ಇದ್ದರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30 ಬಿದ್ದಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂಥ ಅಲಿ ಅಕ್ಸರ್ ರಸ್ತೆ, ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂಥದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಇರುತ್ತೆ. ಆದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ, ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂಥದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ, ಕನ್ನಿಂಗ್ ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂಥದ್ದು. ಆ ಮರವನ್ನು ಕತ್ತರಿಸಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂಥ ಅಪಾಯವನ್ನು ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂಥ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂಥದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ BMTCಯ ಓರ್ವ ಸಿಬ್ಬಂದಿ ಕೂಡ ಇದ್ದರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30 ಬಿದ್ದಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂಥ ಅಲಿ ಅಕ್ಸರ್ ರಸ್ತೆ, ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂಥದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಇರುತ್ತೆ. ಆದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ
ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.